ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೀಚರ್ಸ್ ಲಾಗ್. ಸೊ ದೀಪಾವಳಿ ಬೇರೆ ಹತ್ರ ಬರ್ತಾಯಿದೆ. ಸೊ ಅದಕ್ಕೆ ನಾವು ಈ ವರ್ಷ ದೀಪಾವಳಿಗೆ ಕ್ರ್ಯಾಕರ್ಸ್ ತರೋಣ ಅಂತ ಶಿವಕಾಶಿಯಿಂದ ಆರ್ಡರ್ ಮಾಡಿದ್ವಿ. ಸೊ ಶಾಪ್ ನೇಮ್ ಬಂದುಬಿಟ್ಟು ಜೈ ಗಣೇಶ್ ಏಜೆನ್ಸಿ ಅಂತ. ಸೊ ಅವರು ನಮಗೆ ಚಿಟ್ ಫಂಡ್ಸ್ ಸ್ಕೀಮ್ ಬೇರೆ ನಡೆಸ್ತಾರೆ. ಸೊ ಅದಕ್ಕೆ ನಾನು ಲಾಸ್ಟ್ ಇಯರೇ ಜಾಯ್ನ್ ಆಗಿದ್ದೆ. ಸೊ ಜಸ್ಟ್ 9 months ಕಟ್ಟಿದೆ. ಅದಕ್ಕೆ ನನಗೆ 2 ಹ್ಯೂಜ್ ಬಾಕ್ಸ್ ಆಫ್ ಕ್ರ್ಯಾಕರ್ಸ್ ಕೊಟ್ಟಿದ್ರು. ಸೊ ಅದು ಅನ್ಬಾಕ್ಸಿಂಗ್ ಆಲ್ರೆಡಿ ಮಾಡಿಬಿಟ್ವಿ. ಯಾಕಂದರೆ ನಮ್ಮ ಕಸಿನ್ ಲಾಸ್ಟ್ ಮಂತ್ ನಮ್ಮ ಮನೆಗೆ ಬಂದಿದ್ದ. ಸೊ ಅವನು ಚಿಕ್ಕ ಹುಡುಗ ಇರೋದ್ರಿಂದ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಅಂತ ಅವನು ಅನ್ಬಾಕ್ಸ್ ಮಾಡಿಬಿಟ್ಟ. ಸೊ ಅದಕ್ಕೆ ಫುಲ್ಲು ಡೀಟೇಲ್ಡ್ ಅನ್ಬಾಕ್ಸಿಂಗ್ ವಿಡಿಯೋ ತೆಗಿಯೋಕ್ಕಾಗಿಲ್ಲ ಫ್ರೆಂಡ್ಸ್, ಸಾರಿ ಫಾರ್ ದ್ಯಾಟ್. ಸೊ ಅದಕ್ಕೆ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಈ ವಿಡಿಯೋ ತುಂಬ ಲೆಂತಿ ಹೋಗೋದ್ರಿಂದ ನಾನು ಜಸ್ಟ್ 1 by 1 ಅನ್ಬಾಕ್ಸ್ ಮಾಡ್ತಾ ಹೋಗ್ತೀನಿ. ಸೊ ಅದೇ ಸೆಗ್ಮೆಂಟ್ ವೈಸ್ ಪಾರ್ಟ್ ವೈಸ್ ರಿಲೀಸ್ ಮಾಡ್ತೀನಿ ವೀಡಿಯೋಸು. ಸೊ ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಅಂತ. ಬಟ್ ಎಂಡಲ್ಲಿ ನಾನು ಇದಕ್ಕೆಲ್ಲ ಎಷ್ಟು ಆಯಿತು, ಲೈಕ್ ಎಷ್ಟು ಮಂತ್ ಚಿಟ್ ಫಂಡ್ಸು ಮಿನಿಮಮ್ ಎಷ್ಟಿಂದ ಸ್ಟಾರ್ಟ್ ಮಾಡ್ತಾರೆ, ಮತ್ತು ನಾನೆಷ್ಟು ಜಾಯ್ನ್ ಆಗಿದ್ದೆ, ಸೊ ನಾನು ಎಷ್ಟು ಫೈನಲಾಗಿ ಪೇ ಮಾಡಿದೆ, ಇನ್ಕ್ಲೂಡಿಂಗ್ ಆಲ್ ದ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಎವ್ರಿಥಿಂಗ್. ಸೊ ಅದು ಈ ಎಂಡ್ ಆಫ್ ದ ವಿಡಿಯೋಲಿ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಲೈಕ್ ಲಾಸ್ಟ್ ಪಾರ್ಟಲ್ಲಿ ಅದು ಪ್ರೈಸಿಂಗು ಮತ್ತು ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ ಕ್ರ್ಯಾಕರ್ಸ್ ಅನ್ಬಾಕ್ಸಿಂಗ್ 1 by 1 ಪಾರ್ಟಲ್ಲಿ. ಥ್ಯಾಂಕ್ ಯು. ಸೊ ನೋಡಿ ಫ್ರೆಂಡ್ಸ್, ಇದೇ ಥರದ್ದು ಕಾಟನ್ ಬಾಕ್ಸಲ್ಲಿ ಕಳಿಸ್ತಾರೆ. ಫುಲ್ಲು ರ್ಯಾಪ್ ಆಗಿರುತ್ತೆ. ಸೊ ನಾವು ಆಲ್ರೆಡಿ ಅನ್ಬಾಕ್ಸ್ ಮಾಡಿರೋದ್ರಿಂದ ಅದು ರ್ಯಾಪೆಲ್ಲ ಬಿಚ್ಚಿಬಿಟ್ಟಿದ್ದೀವಿ. ಸೊ ಇದು ಮೆಜಾರಿಟಿ ನಮ್ಮ ಕಸಿನ್ಗಂತಲೇ ತರಿಸಿರೋದು. ಸೊ ಈ ವರ್ಷ ಅವನು ಲಾಸ್ಟ್ ಇಯರ್ ಹೊಸೂರಲ್ಲಿ ತೊಗೊಂಡ. ಸೊ ಅವನು ಅದೇ ಹೇಳ್ತಾ ಇದ್ದ, ಲೈಕ್ ಜಸ್ಟ್ 3000 rupeesಗೆ ಒಂದು ಸ್ಟ್ಯಾಂಡರ್ಡ್ ಬಾಕ್ಸ್ ತೊಗೊಂಡಂತೆ. ಸೊ ಅದರಲ್ಲಿ ತುಂಬ ಕಮ್ಮಿ ಬಂದಿದೆ ಅಂತ ಹೇಳ್ತಾ ಇದ್ದ. ಸೊ ಅದಕ್ಕೆ ಈ ಟೈಮು ನಾನು ಜಾಸ್ತಿ ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ಇವ್ರದ್ದೆಲ್ಲ. ಸೊ ಅದಕ್ಕೆ ಲಾಸ್ಟ್ ಇಯರೇ ಟ್ರೈ ಮಾಡೋಣ ಅಂತ ನಾನು ಈ ವರ್ಷ ಟ್ರೈ ಮಾಡಿದ್ದೀನಿ. ಸೊ ಇದರಲ್ಲಿ ಆಲ್ಮೋಸ್ಟ್ ಇದರಲ್ಲೆಲ್ಲ ನಾನು ಆಲ್ರೆಡಿ ನನಗೆ ಅಂತ ಸಪ್ರೇಟ್ ಮಾಡಿಟ್ಬಿಟ್ಟಿದ್ದೀನಿ. ಸೊ ಈ ಥರ ಇದರಲ್ಲಿ ಕನ್ನಿ ಬ್ಯಾಗ್ಸಲ್ಲೆಲ್ಲ ಹಾಕಿಟ್ಬಿಟ್ಟಿದ್ದೀನಿ. ಸೊ ಈ ಬಾಕ್ಸಲ್ಲಿ ಅಷ್ಟು ಕ್ರ್ಯಾಕರ್ಸ್ ಇರೋಲ್ಲ ಈಗ ಸದ್ಯಕ್ಕೆ, ಬಟ್ ಎಲ್ಲ ಕವರ್ ಮಾಡ್ತೀನಿ. ಎಷ್ಟು ಟೋಟಲ್ ಕ್ರ್ಯಾಕರ್ಸ್ ಎಷ್ಟು ಬಂತು ಅಂತ ಅದಕ್ಕೆಲ್ಲ ಕವರ್ ಮಾಡ್ತೀನಿ, ಎಷ್ಟು ಕ್ವಾಂಟಿಟಿ ಬಂದಿದೆ, ಸೊ ಅದಕ್ಕೆ ಪ್ರೈಸಿಂಗ್ ಎಷ್ಟು ಅಂತ ನಾನು ಅದೇ ಲಾಸ್ಟ್ ಪಾರ್ಟಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಹಾಗೆ ಪಾರ್ಟ್ ಬೈ ಪಾರ್ಟು ಕ್ರ್ಯಾಕರ್ಸ್ದು ಅನ್ಬಾಕ್ಸಿಂಗ್ ನೋಡೋಣ ಈಗ ಫ್ರೆಂಡ್ಸ್. ಸೊ ಇದು ಪಾರ್ಟ್ 1 ಆಫ್ ಇದು. ಸೊ ಇವಾಗ ನಾವು ಆ ಬಾಕ್ಸಲ್ಲಿರೋದು ಮತ್ತು ಈ ಮೂಟೆಯಲ್ಲಿರೋದು ಇದು ಮಾಡ್ತೀನಿ. ನಾನು ಆಲ್ರೆಡಿ ಹೇಳ್ದಂಗೆ ಸೊ ನಾನು ಆಲ್ರೆಡಿ ಡಿವೈಡ್ ಮಾಡಿಬಿಟ್ಟಿದ್ದೀನಿ ನನಗೆ ಮತ್ತು ನಮ್ಮ ಕಸಿನ್ಗಂತ. ಸೊ ಅದಕ್ಕೆ ನಮ್ಮ ಕಸಿನ್ದು ಫಸ್ಟ್ ನೋಡ್ಬಿಡೋಣ, ಆಮೇಲೆ ನಾನು ತೋರಿಸ್ತೀನಿ ಎಷ್ಟು ಬಂದಿದೆ ಅಂತ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಇವೆರಡು ಅನ್ಬಾಕ್ಸ್ ಮಾಡೋಣ, ಈ ಎರಡು. ಸೊ ಫಸ್ಟ್ ಇವಾಗ ಮೂಟೆಯಲ್ಲಿರೋ ಕ್ರ್ಯಾಕರ್ಸ್ ಎಲ್ಲ ತೆಗಿತಾ ಏನು ಆಚೆ. ಸೊ ನೋಡಿದ್ರೆ 7 centimeterದು 10 ಬಾಕ್ಸ್ ಸ್ಪಾರ್ಕಲ್ಸ್. ಸೊ ಫಸ್ಟೆಲ್ಲ ಸ್ಪಾರ್ಕಲ್ ಐಟಮ್ಸ್ ಇಟ್ಬಿಟ್ಟಿದ್ದೀನಿ. ಸೊ ಇದು 10 centimeter ರೆಡ್ ಸ್ಪಾರ್ಕಲ್ಸ್ ಇದೆ. ಸೊ ಸೇಮ್ ಇವಾಗ 10 centimeter ಎಲೆಕ್ಟ್ರಿಕ್ ಸ್ಪಾರ್ಕಲ್ಸು. ಸೊ ಇದು 5 ಬಾಕ್ಸ್ ಆರ್ಡರ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಬಂದು ಇನ್ನೊಂದು 7 centimeterಲ್ಲಿ ರೆಡ್ ಸ್ಪಾರ್ಕಲ್ಸು. ಸೊ ಇದು 15 centimeterಲ್ಲಿ ಎಲೆಕ್ಟ್ರಿಕ್ ಸ್ಪಾರ್ಕಲ್ಸ್ ಮಾಡಿದ್ದೀವಿ, ಎಲ್ಲ ಸ್ಪಾರ್ಕಲ್ ಐಟಮ್ಸು. ಸೊ ನೋಡಿ ಫ್ರೆಂಡ್ಸ್, ನೀವು ನೋಡ್ತಾ ಇದ್ರೆ ಪ್ಯಾಕಿಂಗೇ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಾಗಿ. ಸೊ ಒಂದು 2-3 ಇದಾಗಿದೆ, ಯಾಕಂದರೆ ಅಷ್ಟು ಕ್ರ್ಯಾಕರ್ಸ್ ಇರೋದ್ರಿಂದ ಸ್ವಲ್ಪ ಕ್ರಶ್ ಆಗಿದೆ. ಸೊ ಇದು 10 centimeter ಕ್ರ್ಯಾಕ್ಲಿಂಗ್ ಸ್ಪಾರ್ಕಲ್ಸ್ ಅದು. ಸೊ ಇದು 15 centimeter ಕಲರ್ ಸ್ಪಾರ್ಕಲ್ಸ್ ಇದೆ, ಒಂದು ಬಾಕ್ಸು. ಸೊ ಇದು 12 centimeter ಕಲರ್ ಸ್ಪಾರ್ಕಲ್ಸು. ಸೊ ಇದು 12 centimeter ಫ್ರೆಂಡ್ಸ್ ಇದು. ಸೊ 12 centimeterಲ್ಲಿ ಒಂದೊಂದು ಬಾಕ್ಸ್ ಆರ್ಡರ್ ಮಾಡಿದ್ದೀವಿ. ಸೊ ಇದು 15 centimeter ಕ್ರ್ಯಾಕ್ಲಿಂಗ್ ಸ್ಪಾರ್ಕಲ್ಸು. ಸೊ ಇದು 2 ಬಾಕ್ಸಸ್ ಬರುತ್ತೆ. ಇದು ಒಂದೊಂದು ಇದರ ಥರ ಬಂಚ್ ಥರ ಲೆಕ್ಕ ಇದು. ಸೊ ಅದು 2 ಇದೆ. ಸೊ ಈ ಲಿಸ್ಟು ನಾನೇ ಇದು ಮಾಡಿರೋದು ಫ್ರೆಂಡ್ಸ್, ಅಂದರೆ ನಾನೇ ಸೆಲೆಕ್ಟ್ ಮಾಡಿರೋದು. ಸೊ ಅವ್ರದ್ದು ಕಾಂಬೋ ಬಾಕ್ಸ್ ಅಲ್ಲ. ಸೊ ಇನ್ನೊಂದು ಗ್ರೀನ್ ಸ್ಪಾರ್ಕಲ್ಸ್ ಇದೆ ಇಲ್ಲಿ.
ಸ್ವಲ್ಪ ದೊಡ್ಡ ಸೈಜ್ ಇದು. ಸೊ ಅದು ಪ್ರಿನ್ಸ್ ಪರ್ಪಲ್ಸ್. ಕಾಫಿ ಕಲಿಸ್ತೀಯ? ಅದು ನೋಡಿದ್ರೆ ನೆಕ್ಸ್ಟ್ ಬಟರ್ಫ್ಲೈ ಇದೆ ಫ್ರೆಂಡ್ಸ್. ಬಟರ್ಫ್ಲೈ ಸೊ ಇದು ಸ್ನೋಫಾಲ್ ಅಂತ ಇನ್ನೊಂದು ಕ್ರ್ಯಾಕರ್ ಇದೆ. ಆಮೇಲೆ ಈ ಥರ ಚಿಕ್ಕ ಚಿಕ್ಕದು ತುಂಬ ಇದೆ ಫ್ರೆಂಡ್ಸ್. ಅಸ್ಟ್ರೋಫೇಬಿಕ್ ಇದು ದಿಸ್ ಇಸ್ ಅಸ್ಟ್ರೋಫೇಬಿಕ್. ಸೊ ಇದು 90 ವಾಟ್ಸ್ ಅಂತ. ಇದು ಡಿಜಿಟಲ್ ವಾಲ. ಸೊ ಇದು ಎರಡಿದೆ, 2 ಬಾಕ್ಸು. ಇದು ಶವರ್ ಐಟಮ್ ಇದೆ ಒಂದು. ಸೊ ಇದು 5-in-1 ಶವರ್ ಫ್ರೆಂಡ್ಸ್. ಇದರಲ್ಲಿ ಸುಮಾರು ವೇರಿಯಂಟ್ ಸಿಗುತ್ತೆ. ಇದರಲ್ಲಿ ಛೋಟಾ ಭೀಮ್ದು ಯಾವುದೋ ವೇರಿಯಂಟ್ ಕೊಟ್ಟಿದ್ದಾರೆ. ಇದು 5-in-1 ಶವರು. ಸೊ ಇನ್ನೊಂದು ಅಸ್ಟ್ರೋಫೇಬಿಕ್ ಇದೆ, 2 ಅಸ್ಟ್ರೋಫೇಬಿಕ್. ಸೊ ಇದು ಪೇಪರ್ ಬಾಂಬು. ಅದು 1/2 kg ಇರಬೇಕು. ಸೊ ಇದೆ ಇನ್ನೊಂದು ಪೇಪರ್ ಬಾಂಬ್ ಇದೆ, ವೈಟ್ ಡೆವಿಲ್ ಅಂತ. ಇದು 1 kg ಇರಬೇಕು. ಓಕೆ, ಇನ್ನೊಂದು 1/2 kg ಪೇಪರ್ ಬಾಂಬು 2 ಹಾಕಿದ್ದೀವಿ ನೋಡಿ ಅಲ್ಲಿ. ಬ್ಯಾಕ್ಗ್ರೌಂಡ್ ಸ್ವಲ್ಪ ಇದು ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಇದು 6000 ಕ್ರ್ಯಾಕ್ಲಿಂಗ್ ಅಂತ. ಇದು ಫೌಂಟೇನ್ ವೇರಿಯಂಟ್. ಸೊ ಇನ್ನೊಂದು ಅಸ್ಟ್ರೋಫಿ. ಸೊ 3 ಇದೆ. ಸೊ ಇದು ಇನ್ನೊಂದು ಶವರ್ ಐಟಮ್ ಇದೆ. ಸೊ ನೋಡಿ, ಇದೆ ಶವರ್ದು ಐಟಮೇ. ಇದು ಸೊ ಇದೆಲ್ಲ ಅಸ್ಟ್ರೋಫಿ ಥರನೇ ಚಿಕ್ಕ ಚಿಕ್ಕ ಐಟಮ್ಸ್ ಇರಲ್ಲ. ವಾಟ್ಸ್ ಇಲ್ಲಿ ಇದು ಎಮರಾಲ್ಡ್ ಪಾಪ್ಸ್, ಈ ಚಿಕ್ಕ ಚಿಕ್ಕದು ಇದು ಐಟಮ್. ಸೊ ಇನ್ನೊಂದು ಎಮರಾಲ್ಡ್ ಪಾಪ್ ಇದೆ, ಎರಡಿದೆ. ಸೊ ಇದು ಸನ್ ಡ್ರಾಪ್ಸ್ ಅಂತ. ಇದೂ ಶವರ್ ಐಟಮೇ, ಶವರ್ ವೇರಿಯಂಟು. ಇದು ಇದಕ್ಕಿಂತ ಸ್ವಲ್ಪ ಚಿಕ್ಕ ಸೈಜ್ ಇದು. ಸೊ ಇಲ್ಲಿದ್ದಾವಲ್ಲ, ಇದಕ್ಕಿಂತ ಸ್ವಲ್ಪ ಚಿಕ್ಕ ಸೈಜ್ ಇದು. ಎಮರಾಲ್ಡ್ ಪಾಪ್ಸ್ ಅಂತ, ಸ್ಟಾರ್ ಡ್ರಾಪ್ಸ್. ಓಕೆ, ಸೊ ಇದು ಇನ್ನೊಂದಿದೆ ಸ್ಟಾರ್ ಡ್ರಾಪ್ಸ್ ಅಂತ. ಸೊ ಇದು ಇನ್ನೊಂದಿದೆ ನೋಡಿ ಫ್ರೆಂಡ್ಸ್. ಸೊ ಇದೆರಡು ಟೋಟಲಾಗಿ 3 ಶವರ್ ಆಯಿತು, ಶವರ್ ಐಟಮ್ಸು. ಸೊ ಇನ್ನೊಂದು ಅಸ್ಟ್ರೋಫೇಬಿಕ್ ಒಂದಿದೆ. ಸೊ ಇಲ್ಲಿಡೋಣ ಅಸ್ಟ್ರೋಫೇಬಿಕ್. ಸೊ ಇದು ಇಲ್ಲಿ ನೋಡಿದ್ರೆ ಟೈಗರ್ ಅಂತ ಬರೆದಿದ್ದಾರೆ. ಸೊ ಟೈಗರ್ ಜೈಂಟ್ ಸೋರ್ಸ್ ಆಫ್ ಫ್ರೆಂಡ್ಸ್ ಇದು. ಸೊ ಇದು 1 2 3 4 ಪ್ಯಾಕೆಟ್ ಇದೆ ಈಗ ಸದ್ಯಕ್ಕೆ. ಸೊ ಅದು ಇನ್ನೂ ಬೇರೆ ಇದರಲ್ಲೂ ಕವರ್ ಆಗಿರುತ್ತೆ ಫ್ರೆಂಡ್ಸ್. ನಾನು ಹೇಳ್ದಂಗೆ ಆಲ್ರೆಡಿ ಅನ್ಬಾಕ್ಸ್ ಮಾಡಿಬಿಟ್ಟಿದ್ವಿ. ಸೊ ಇದು ಜಸ್ಟ್ ಎಷ್ಟಿದೆ ಅಂತ ಪಾರ್ಟ್ ಬೈ ಪಾರ್ಟ್ ನೋಡ್ಬಿಟ್ಟು ಇದು ಮಾಡೋಣ. ಸೊ ಇದು ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡದಾಗಿದೆ ನೋಡಿ ಸರ. ಇದು 50 ಡಿಲಕ್ಸ್ ಇದು, 50 ಡಿಲಕ್ಸ್. ಸೊ ಇದು ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡದಿದೆ ನೋಡಿ ಸರ. ಸೊ ಇದು 100 ಡಿಲಕ್ಸ್ ಅಂತ. ಇದು 50 ಒಂದು, 100 ಒಂದಿದೆ. ಸೊ ಹಾಗೆ ಒಂದು ಲುಕ್ ಹಾಕೋಬಿಡಿ. ಸೊ ಇವಾಗ ಅನ್ಬಾಕ್ಸ್ ಮಾಡಿರೋದು ಇಷ್ಟು ಐತೆ ಸದ್ಯಕ್ಕೆ. ಸೊ ಇನ್ನೂ ಗನಿ ಬ್ಯಾಗಲ್ಲಿ ಇನ್ನೊಂದು ಶವರ್ ಐಟಮ್ ಇದೆ ಫ್ರೆಂಡ್ಸ್. ಓಕೆ, ಸೊ ಇದು ಪೀಕಾಕ್ ಫೆದರ್ಸ್ ಅಂತ. ಇದು ಇನ್ನೊಂದು ಟೈಪ್ ಆಫ್ ಶವರ್. ಸೊ ಇದು ಗನಿ ಬ್ಯಾಗ್ದು ಇಷ್ಟಿದೆ.
ಸೊ ಒಂದು ಗನಿ ಬ್ಯಾಗ್ ನೋಡಿ ಖಾಲಿ ಆಯಿತು ಗನಿ ಬ್ಯಾಗ್. ಸೊ ಈ ಒಂದು ಗನಿ ಬ್ಯಾಗಲ್ಲಿ ಈ ಥರ ಇಷ್ಟು ಐಟಮ್ಸ್ ಇದೆ ನೋಡ್ಕೊಂಬಿಡಿ. ಸೊ ಇಷ್ಟು ಐಟಮ್ಸ್ ಒಂದು ಗನಿ ಬ್ಯಾಗ್ಲಿದ್ದಿದ್ದು ಸರಿನಾ. ಸೊ ಹಂಗೆ ನೋಡಿದ್ರೆ ಇದು 3 ಪೀಸ್ ಫ್ಯಾನ್ಸಿ. ಸೊ 2 ಇಂಚಸ್ ಪೈಪ್ ಇದು. ಸೊ ಇದು 3 ಪೀಸ್ ಫ್ಯಾನ್ಸಿ ಒಂದು. ಸೊ ಇಲ್ಲಿರೋದೇನೆಂದರೆ ರಶ್ ಅಂತ ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ಇದು ಜಸ್ಟ್ ಕಲರ್ ಫ್ಯಾನ್ಸಿ ಅನಿಸುತ್ತೆ. 3.5 ಅಡಿ ಇರಬೇಕಿದು. ಸೂರ್ಯ ಕಲಾಸ್ ಅಂತ ಒಂದು ಬ್ರ್ಯಾಂಡ್ ಅನಿಸುತ್ತೆ ಅದು. ಸೊ ಇದು ಕೊಟ್ಟಿದ್ದಾರೆ. ಸೊ ಹಿಂದೆ ರಾಯಲ್ 60 ಅನ್ನೋದು 60 ಶಾರ್ಟ್ಸು. ಸೊ 30 ಪಾರ್ಟಿ ನೈಟ್ ಅನ್ನೋದು ಸಾರಿ ಇದು 60 ಶಾರ್ಟ್ಸು, ಇದು ಮೇಲೆ 30 ಶಾರ್ಟ್ಸ್ ಫ್ರೆಂಡ್ಸ್. ಸೊ ಹೇಳ್ದಂಗೆ ಫುಲ್ ಇತ್ತು ಬಾಕ್ಸ್ ಆಫ್ ಕ್ರ್ಯಾಕರ್ಸಲ್ಲಿ, ಇದು ಫುಲ್ ಇತ್ತು. ಸೊ ನಾವು ಆಲ್ರೆಡಿ ಡಿವೈಡ್ ಮಾಡಿರೋದ್ರಿಂದ ಇದೆಲ್ಲ ಆಲ್ಮೋಸ್ಟ್ ಇದು ಮಾಡಿಬಿಟ್ಟಿದ್ದೀನಿ, ಎಲ್ಲ ಎಲಿಮಿನೇಟ್ ಆಗಿದೆ. ಸೊ ಇವಾಗ ಬಾಕ್ಸಲ್ಲಿ ಎಷ್ಟಿದೆ ಅಂತ ನೋಡೋಣ. ಸೊ ಹಿಂಗೆ ಸೀಲಾಗೇ ಬರುತ್ತೆ ಬಾಕ್ಸೆಲ್ಲ. ಸೊ ನಥಿಂಗ್ ಟು ವರಿ. ಸೊ ಡ್ಯಾಮೇಜು ಇದು ಏನೂ ಆಗಿರಲ್ಲ. ಸೊ ಒಂದು ಅಡ್ವೈಸ್ ಏನಂದರೆ ಫ್ರೆಂಡ್ಸ್, ಇವ್ರ ಹತ್ರ ಸ್ವಲ್ಪ ಬೇಗನೆ ಆರ್ಡರ್ ಮಾಡಬೇಕಾಗತ್ತೆ. ಯಾಕಂದರೆ ನೀವು ಟ್ರಾನ್ಸ್ಪೋರ್ಟಲ್ಲೆಲ್ಲ ಹಾಕಿದ್ರೆ ಸೊ ಈ ಥರ ಡ್ಯಾಮೇಜ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಇನ್ ದ ಸೆನ್ಸ್ ಲೈಕ್ ಬಾಕ್ಸ್ ಎಲ್ಲ ಫುಲ್ ಕ್ರಶ್ ಆಗಿರುತ್ತೆ. ಸೊ ಅವರು ರಫ್ ಹ್ಯಾಂಡಲ್ ಮಾಡ್ತಾರೆ ಅಂದ್ಬಿಟ್ಟು ಅವ್ರು ಸ್ವಲ್ಪ ಬೇಗ ಆರ್ಡರ್ ಮಾಡೋಕ್ಕೆ ಹೇಳ್ತಾರೆ. ಆಮೇಲೆ ಹೋಗ್ತಾ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಸೊ ಎಲ್ಲ ಡಿಸ್ಟ್ರಿಬ್ಯೂಟರ್ಸ್ಗೂ ಅಲ್ಲಿರೋರಿಗೆ. ಸೊ ಅದಕ್ಕೋಸ್ಕರ ಎಲ್ಲ ಲಾಟಲ್ಲಿ ಕಳಿಸೋದ್ರಿಂದ ನಿಮ್ಮ ಪ್ರಾಡಕ್ಟು ಸಿಗದೇ ಇರ್ಬೋದು, ಇಲ್ಲ ಆ ಥರನೂ ಆಗ್ಬೋದು. ಸೊ ಅದಕ್ಕೋಸ್ಕರ ನೀವು ಆದಷ್ಟು ಬೇಗ ಆರ್ಡ್ರ್ ಮಾಡ್ಕೊಳ್ಳಿ. ಒಂದು ತಿಂಗಳಿಂದನೇ ಬಂದರೆ ನಿಮ್ಮ ಪ್ಯಾಕ್ ಸೀಲ್ಡ್ ಆಗಿದ್ದರೆ ಹಂಗೆ ಇರುತ್ತೆ. ಸೊ ನಮ್ಮ ಕಸಿನ್ ಬಂದಿದ್ದ ಕ್ಯೂರಿಯಾಸಿಟಿಗೋಸ್ಕರ ನಾನು ಓಪನ್ ಮಾಡಿಬಿಟ್ಟಿದ್ದೀನಿ ಬಾಕ್ಸು. ಸೊ ನೋಡಿ ಫ್ರೆಂಡ್ಸು, ಈ ಥರ ದೊಡ್ಡ ಬಾಕ್ಸಲ್ಲಿ ಚೆನ್ನಾಗಿರುತ್ತೆ ಬಾಕ್ಸು, ಸ್ವಲ್ಪ ಸ್ಟ್ರಾಂಗಾಗಿರುತ್ತೆ ಬಾಕ್ಸು. ಸೊ ಈ ಥರ ಕೊಟ್ಟಿರ್ತಾರೆ. ಸೊ ಫಸ್ಟ್ ನೋಡೋಣ. ಈಗ ಈ ಬಾಕ್ಸಲ್ಲಿರೋದನ್ನು ತೆಗೆದಿಡ್ತೀನಿ, ನೋಡಿ ಎಷ್ಟು ಬರುತ್ತಂತ. ಸೊ ಇದು ಮ್ಯೂಸಿಕಲ್ ರಾಕೆಟ್ 2 ಇದೆ ಬಾಕ್ಸಲ್ಲಿ. ಸೊ ಇದೊಂದು ಗನ್ ಇದೆ, ಫ್ರೀ ಫೈರ್ ಗನ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ನೋಡಿ ಫ್ರೆಂಡ್ಸ್, ಬ್ಯಾಟ್ ಆ್ಯಂಡ್ ಬಾಲ್. ಸೊ ಇದೊಂದು ಐಟಮ್ ಇದೆ, ಬ್ಯಾಟ್ ಆ್ಯಂಡ್ ಬಾಲ್. ನಾನು ಈ ಥರ ಸಪ್ರೇಟಾಗಿ ಇಡ್ತೀನಿ, ಯಾಕಂದರೆ ನಾನು ಮತ್ತೆ ಬಾಕ್ಸ್ ಒಳಗಡೆ ಹಾಕೋಕ್ಕೆ ಈಸಿ ಆಗುತ್ತಂತ. ಇದು 12 ಶಾಟ್ ಫ್ರೆಂಡ್ಸ್, ಇದು 12 ಶಾಟ್ ರೈಡರ್ ಅಂತ, ನಾರ್ಮಲ್ 12 ಶಾಟ್ಸು. ಸೊ ಇದೆಲ್ಲ ಸ್ವಲ್ಪ ಕ್ರಶ್ ಆಗಿದೆ, ಯಾಕಂದರೆ ಅಡಿಯಲ್ಲಿತ್ತಿತ್ತು. ಸೊ ಡ್ರೋನ್ ಅಂತ, ಡ್ರೋನ್ ಪಟಾಕಿ. ಸೊ ಇದು ನೋಡಿದ್ರೆ ಇದು ಪೆನ್ಸಿಲ್, ನಾರ್ಮಲ್ ಈ 7 ಸೆಂಟಿಮೀಟರ್ದ ಪೆನ್ಸಿಲ್ ವೇರಿಯಂಟ್ ಇದು. ನೋಡಿ ಫ್ರೆಂಡ್ಸ್, ಲಯನ್ ಫೌಂಟೇನ್ ಹಿಂಗಿದೆ ನೋಡಿದ್ರೆ. 3-in-1 ಫಂಕ್ಷನ್ ಅನಿಸುತ್ತೆ ಇದು. ಸೊ ಇಲ್ಲಿ ನನ್ನ ಕೈಯಲ್ಲಿ ಏನಿರೋದಂದರೆ ಈಗ ಸೊ ಒಂದು ಫೋಟೋ ಫ್ಲ್ಯಾಶ್ ಇದೆ, ಫೋಟೋ ಫ್ಲ್ಯಾಶು. ಸೊ ಇದು 100 ವಾಲ 2 ಇದೆ, 100 ವಾಲ 2 ಇದೆ. ಹಾಂ, ಹಂಗೆ ನೋಡ್ತಾ ಇದ್ರೆ 2 ಸೌಂಡ್ ರಾಕೆಟ್ ನೋಡಿದ್ರೆ ಎಷ್ಟು ದೊಡ್ಡದಿದೆ ನೋಡಿ, ಎಷ್ಟು ದೊಡ್ಡದಿದೆ. 2 ಸೌಂಡ್ ರಾಕೆಟ್ ನೋಡ್ಕೊಳ್ಳಿ. ಇದೆಲ್ಲ ಈ ಥರದ್ದು ಇವಾಗ ತೆಗಿತಾರೆ ನಾನು. ಓಕೆ, ಇದು ಸ್ನೇಕ್ ಟ್ಯಾಬ್ಲೆಟ್ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ವನಿತಾ ಅವ್ರದ್ದು ಕಲರ್ ಕೋಟಿ ಅಂತ ಎಷ್ಟು ದೊಡ್ಡದಾಗಿದೆ ನೋಡಿ. ಕುಂಡ ಆರ್ ಫ್ಲವರ್ ಪಾಟ್. ಇಲ್ಲಿ ಯಾರು ನೋಡ್ಬಿಡಪ್ಪ, ಯಾರೋ ಬರ್ತಾರಂತ.
ಇದು ವಿಸ್ಲಿಂಗ್ ವೀಲ್ ಅಂತ. ಸೊ ಇದು ವಿಸ್ಲ್ ಮಾಡಿಕೊಂಡು ಸುತ್ತತ್ತಿದು ಡಿಫ್ರೆಂಟ್ ವೇರಿಯಂಟ್ ಫ್ರೆಂಡ್ಸ್. ಐ ಥಿಂಕ್ ಇದು ಕೆಲವೆಲ್ಲ ನಿಮ್ಮ ಬೆಂಗಳೂರಲ್ಲಿ ಮತ್ತು ಅಥವಾ ಈ ಹೊಸೂರು ಸರೌಂಡಿಂಗ್ಸಲ್ಲಿ ಮೋಸ್ಟ್ ಪ್ರಾಬ್ಲಿ ಸಿಗೋಲ್ಲ ನಿಮಗೆ. ಸೊ ಸಿಕ್ಕಿದ್ರೂ ಸಿಕ್ಕಾಪಟ್ಟೆ ಪ್ರೈಸ್ ಇರುತ್ತೆ. ಸೊ ಇದ್ರ ಮೇಲೆ ಇಡ್ತಾ ಹೋಗ್ತೀನಿ, ಇಲ್ಲ ಸಪ್ರೇಟ್ ಮಾಡೋಣ. ಸೊ ನೀವೇ ಜಸ್ಟ್ ಇಮ್ಯಾಜಿನ್ ಮಾಡಿ ಫ್ರೆಂಡ್ಸ್, ಎಷ್ಟು ಬಂದಿರ್ಬೋದಂತ. ಈ ಫುಲ್ ಬಾಕ್ಸು ಪ್ಲಸ್ ಇದೇ ಥರ 2 ಬಾಕ್ಸ್ ಇತ್ತು ಕ್ರ್ಯಾಕರ್ಸು. ಸೊ ಇದು 10 ಫೌಂಟೇನ್ ಅಂತ ಕೋಕೋ ಬಾರ್. ಸೊ ಇನ್ನೊಂದು 10 ಫೌಂಟೇನ್ 2 ಹಾಕಿದ್ದೀವಿ. ಅಭಿ ಯಾರೋ ಬಂದರು ನೋಡೋ, ಯಾರೋ ಬಂದರು. ಹೋಗಿ ಹಿಂಗಿಂದ ಹೋಗಿ, ಆ ಕಡೆಯಿಂದನೂ ಹೋಗಿ ಹಿಂಗೆ. ಓಕೆ, ಓಕೆ. ಇದು ಸ್ಮೋಕ್ ಸ್ಟಿಕ್ ಅಂತ. ಇದು ಒಂದು ಬಾಕ್ಸಲ್ಲಿ 3 ಪೀಸ್ ನೋಡಿ, ದೊಡ್ಡದಾಗಿದೆ ನೋಡಿ ಫ್ರೆಂಡ್ಸ್. ಇದು ಸುಮಾರು ಹೊತ್ತು ಬರುತ್ತೆ ಸ್ಮೋಕು. ಕಲರ್ ಚೇಂಜಿಂಗು ಇರ್ಬೋದೇನೋ ಗೊತ್ತಿಲ್ಲ ಇದು. ಸೊ 2 ಸ್ಟಿಕ್ಸ್ ಇರೋ ಥರ ಒಂದು ಸ್ಮೋಕ್ ಇದೆ, ಸ್ಮೋಕ್ ವೇರಿಯಂಟು. ಇದು ರಾಬಿನ್ ಮ್ಯಾಚಸ್ ಫ್ರೆಂಡ್ಸ್ ಇದು. ಸೊ 10-in-1 ಲ್ಯಾಪ್ಟಾಪ್ ಮ್ಯಾಚಸ್ ಅಂದ್ಕೊತೀನಿ ಇದು. ಹೌದು, 10-in-1 ಮ್ಯಾಚಸ್ ಇದು. ಇದೊಂದು ಬಾಕ್ಸ್ ಇದೆ, ಎಲ್ಲ ಲೈಟ್ ಮಾಡೋಕ್ಕೆ, ಫೈರ್ ಕ್ರ್ಯಾಕರ್ಸ್ ಲೈಟ್ ಮಾಡೋಕ್ಕೆ ಬೇಕಾಗತ್ತಲ್ಲ, ಅದಕ್ಕೆ. ಸೊ ಹಂಗೆ ನೋಡ್ತಾಯಿದ್ರೆ ಇದು ಗ್ರೌಂಡ್ ಚಕ್ಕರ್ ಡಿಲೆಕ್ಸ್ ಇದೆ, ಬಾಂಬ್ ಇದೆ, ಆಟೋ ಬಾಂಬು, ಎಲ್ಲದೂ ರೋಲ್ ಕ್ಯಾಪ್ ವಿತ್ ಗನ್ನ. ಓಕೆ, ಸೊ ಇದು ನೋಡಿ ಫ್ರೆಂಡ್ಸ್, ಬಡ ಪಿಕಾಕ್. ಸೊ ಇದು ಲಾಸ್ಟ್ ಇಯರಿಂದ ಟ್ರೆಂಡಿಂಗ್ ಆಗಿದೆ ಇದು ಕ್ರ್ಯಾಕರು. ಸೊ ಅದು ಒಂದಿದೆ ಬಡ ಪಿಕಾಕು. ಸೊ ಜಸ್ಟ್ ಹಿಂಗೆ ಓಪನ್ ಮಾಡ್ತೀನಿ, ಹಿಂಗೆ ನೋಡ್ಕೊಳ್ಳಿ, ಯಾಕಂದರೆ ಮತ್ತೆ ಜೋಡಿಸ್ಬೇಕು ನಾನು. ಸೊ ಇದು ಪೆನ್ಸಿಲ್ ವೇರಿಯಂಟ್ ಒಂದಿದೆ, ಕೊಂಪು ಬಡ ಡಿಲೆಕ್ಸ್ ಅಂತ. ಸೊ ವಾಟರ್ಫಾಲ್ ಪೆನ್ಸಿಲ್ ಇದೆ, ಇದು ಅಷ್ಟೇ ಪೆನ್ಸಿಲ್ ವೇರಿಯಂಟ್. ಸೊ ಒಂದು ವಾಟರ್ಫಾಲ್ 10 ಫೌಂಟೇನ್ ಅಂತ ಇದೆ. ಸೊ ಇದು ವಾಟರ್ ಕ್ವೀನ್ ಅಂತ ಹೇಳ್ತಾರೆ, ಇದು ವಾಟರ್ಫಾಲ್. ಸೊ ಇದು ಕೋಲ್ಡ್ ಫೈರ್ ಫ್ರೆಂಡ್ಸ್ ಇದು. ಸೊ ಇದು ನೀವು ಕೈ ಇಟ್ರೂ ಏನಾಗಲ್ಲ. ಇದು ಒಂದರಲ್ಲಿ ಮಾತ್ರ ಕೈ ಇಡಬೇಕು, ಬೇರೆ ಎಲ್ಲ ಹಂಗೆ ಅಂದ್ಕೊಬೇಡಿ. ಸೊ ಅದು ಬಿಟ್ಟರೆ ಪಿಸ್ತೂಲ್ 5G ಅಂತಿದೆ. ಇದು ಮೋಸ್ಟ್ಲಿ ಕ್ರ್ಯಾಕ್ಲಿಂಗ್ ಎಫೆಕ್ಟ್ ಇರ್ಬೋದು. ಈ ಸ್ವಾಡ್ ಅಂತಿದೆ. ಸೊ ಇದು ಕ್ರ್ಯಾಕ್ಲಿಂಗ್ ಎಫೆಕ್ಟ್ ಫ್ರೆಂಡ್ಸ್. ಸೊ ನಿಮಗೆ ಈಗ ಈ 2 ಅನ್ಬಾಕ್ಸ್ ಆಯಿತು. ಸೊ ಇದರಲ್ಲಿ 1 2 3 4 5 ಐಟಮ್ಸ್ ಇದೆ ಇದರಲ್ಲಿ. ಸೊ ಹಂಗೆ ಸ್ವಲ್ಪ ಲುಕ್ ಹಾಕೊಂಬಿಡಿ, ಎಷ್ಟು ಕ್ರ್ಯಾಕರ್ ಲುಕ್ಕು. ಸೊ ಇಷ್ಟಿದೆ. ಸೊ ಇದು ಜಸ್ಟ್ ಒಂದು ಮೂಟೆ ಫ್ರೆಂಡ್ಸ್. ಇದು ಒಂದು ಮೂಟೆಯಲ್ಲಿ ಆಲ್ರೆಡಿ ನಾನು ಇದು ಮಾಡಿರೋದು ಒಂದು ಮೂಟೆ, ಮತ್ತು ಈ ಬಾಕ್ಸಲ್ಲಿ ಸ್ವಲ್ಪ ಇತ್ತು. ಸೊ ಇಷ್ಟೊಂದಿದೆ ಫ್ರೆಂಡ್ಸ್. ಸೊ ಇದು ಇಲ್ಲಿಗೆ ಫಸ್ಟ್ ಪಾರ್ಟ್ ಎಂಡ್ ಮಾಡೋಣ. ಸೊ ಸೆಕೆಂಡ್ ಪಾರ್ಟು ಕವರ್ ಮಾಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು.